ಗೈಸ್ ಇವತ್ತು ನಾವು ಎಲ್ಲಿ ಹೊಂಟಿವಪ್ಪ ಅಂದ್ರೆ ಎಲ್ಲಿ ಹೊಂಟಿ ಇದು ಬೈಕ್ ತರಕ್ಕೆ ಎಕ್ಸ್ಪಲ್ಸ್ 200 ನ್ಯೂ ಬೈಕ್. ಸೊ ಬೈಕ್ ತರ ಕಾರ್ನ ಹೊಂಟಿ ನೋಡ್ರಿ ನಾವು. ಗಾಳಿ ಏರ್ಸು ಗೋಯಿಂಗ್ ಏನಾಗಂತ ಹೆಸರ್ಲಿ ಅದ ಅಮ್ಮ. ಆ ಗಾಡಿ ಹೆಸರ್ಲಿ ಅದ, ಇದೊಂದು ಗಾಡಿ ಹೆಸರ್ಲಿ ಆಗಲ್ಲ. ಯಾಕೆ ಬೇಸ್ ಗಾಡಿ ಇರ್ತಾವ. ಇವತ್ತು ಎಕ್ಸಾಮ್ ಏನಾಯ್ತ? ಯಾವ ಪೇಪರ್ ಆಯ್ತು? ಸುನಿಲ್ಲ ಯಾಕೆ ಮಕ್ಕೊಂಡೆ? ಗೈಸ್ ದಿನ ಈಗ ಒಂದು 10 ಕಿಲೋಮೀಟ್ರ್ ಇಲ್ಲ, ಆವಾಗ ಮಕ್ಕೊಂಡ ನೋಡು. ಹೇಳು ಯಾಕಣ? ನಮ್ಮ ಸುನಿಲಾಗ ಇಂಥ ಬಿಸಿಲಿನಾಗ ಬರ್ಲ ಅದಕ್ಕೆ ನೀ ಎ ಸಿ ಕಾರ್ನೇ ಕೊಡ್ಸ್ಕೊಂಡು ಹೆಂಗೆ ಗೊತ್ತ ನೋಡ್ರಿ. ನಾ ಈಗ ಈ ಅಪ್ಪು ದಿನ ಕಾರ್ಯ ನೋಡಿಲ್ಲ. ಫಸ್ಟ್ ಟೈಮ್ ಕಾರ್ಯ ಗೊತ್ತಾನ. ಕಾರ್ಯ ನಮ್ದು ಕಾರ್ಯ ನೋಡ್ಬಾ ತಾಯಿಗಳು ಡಬಲ್ ಎರಡು ಕಣ ಡಬಲ್ ಗಾಲಿ ಸುತ್ತೋಣ ನೋಡು. ಬಾಸ್ ರೀ ಯರಗೋಡದವ್ರ ಮಂದಿ ಬಾಸ್ ನಮ್ಮ ಬಿಗ್ ಬ್ರದರ್ ಇವ ರೀ, ಬಿಗ್ ಮಾಮ ರೀ. ಎದ್ದು ಹೊಂಟದ್ರಿ ಮತ್ತೆ ಮಕ್ಕೊಂಡ್ ಬಿಗ್ ಬಾಸ್ ಬಿಗ್ ಬಾಸ್ ನಿಮ್ದು ಇರ್ಲಿಕ್ಕಂದ್ರೆ ಹೆಂಗ್ರಿ ಸರ್? ನಮ್ಮ ಬಿಗ್ ಬಾಸ್ ಕಾರ್ನಾಗ ಈಗಾಗಲೇ ಕಿಪ್ಪಿ ಕಿರ್ತಿ ಬೆರಕಪ್ಪಾಗಿ ಕಾರಣಕ್ಕಾಗಿ ಸುನಿಲ್ ಹಾಕಿ ಭಾಳ ಕೊಡ್ತಾನತ್ರಿ. ನಾವು ಡಿ ಎಮ್ ಮಾಡ್ರಿ ಯಾರೇ ಇಂಟ್ರೆಸ್ಟ್ ಇದ್ದವ್ರು ಕೊಡ್ತೀನಿ ಈಗ ಲಗ್ನ ಬೇಕಾದ್ರೆ ಅವನಿಗೆ. ಹಂಗಾಗಿ ಕಿಪ್ಪಿ ಕಿರ್ತಿ ಲಗ್ನ ಆತನತ್ತ. ಯಾರೀ ಸುನಿಲ್ಗ ಸೆಕೆಂಡ್ ಹ್ಯಾಂಡ್ ಹೊಸದೇ ನೋಡು. ಸೆಕೆಂಡ್ ಹ್ಯಾಂಡ್ ನೋಡ್ತಿ ಮತ್ತೆ ಥರ್ಡ್ ಹ್ಯಾಂಡ ನಿನಗೆ ಯಾವ್ದು ಬೇಕು? ಅವ್ರಿಗೆ ಫಿಫ್ತ್ ಹ್ಯಾಂಡ್ ಬೇಕು. ಫಿಫ್ತ್ ಹ್ಯಾಂಡ್ ಸೆಕೆಂಡ್ ಟಚ್ಗೆ ಗೈಸ್ ನಾ ಗಾಡಿ ತರ ನಮ್ಮ ಅಪ್ಪ ಗೊತ್ತಿಲ್ಲ. ಸರ್ಪ್ರೈಸ್ ಕೊಡಮ್ ರೋಕೆ. ಮ್ಯಾಟ್ ಬರ್ತಾವ ಏನು ಬರ್ತಾವ ಗೊತ್ತಿಲ್ಲ, ಬಟ್ ಹೊಡಿತಾನ ಮ್ಯಾಟ್ಲೆ ಮತ್ತೆ ಹಂಗೆ ಮಾವ ತಮ್ಮ ನಮ್ಮ ತಮ್ಮ ರಕ್ಕ ಸೋತ ನೋಡ್ರಿ ಮಾವ. ಯಾರು ಈಗ 11ನೇ ಹತ್ತನೇ ಮುಗಿ. ಈಗ ಮೊನ್ನೆ 10th ಎಕ್ಸಾಮ್ ಬರ್ದಾನತ್ರಿ. ಇವತ್ತು ಲಾಸ್ಟ್ ಎಕ್ಸಾಮ್ ಬಿಡಿಸ್ಕೊಂಡು ಕರ್ಕೊಂಡ್ ಬಿಟ್ಟನ. ಪುಷ್ಪ ಅಲ್ಲ ಚಂದಾಗಿ ಎಣಿಸಿದ. ಏನು ಈಗ ಎಷ್ಟು ಎಣಿಸಿ ಈಗ ಎಷ್ಟು ಕಳಿಸಿ ಈಗ ಎಣಿಸಿಲ್ಲ. ನಾವು ಸುಮ್ಮನೆ ಕೈ ಮಾಡೀನಿ ಅಟೆ. ಸುಮ್ಮನೆ ಸುಮ್ಮನೆ ಉದ್ರಿ ಶೋಕಿ ಮಾಡೋದು ರೊಕ್ಕ ನಾವು ಉದ್ರಿ ಶೋಕಿ ಮಾಡ್ತೀವಿ. ಸುಮ್ಮನೆ ಉದ್ರಿ 140 ಹುಲಿ ವಾಟ್ ಬ್ರೋ ವಾಟ್ ಸಿಂಹ ಚಾಗಿ ಕೊಡೋದಕ್ಕೆ ಮತ್ತೆ ಹೋಗ್ಬೇಕು. ಅಲ್ಲರೇ ಹೆಣ್ಣಿದ್ರೆ ಹೇಳ್ರಿ ನೀವು. ಅರ್ಜೆಂಟ್ ಬೇಕಾದ್ರೆ ಸೊ ಭಾಳ ಅರ್ಜೆಂಟ್ ವಿಡಿಯೋ ನೋಡೋಕ್ಕೆ ಹಂಗೆ ಕಮೆಂಟ್ ಹಾಕ್ಬಿಡ್ರಿ ಎಲ್ಲರೂ ಇತ್ತಂದ್ರೆ. ಕಾರ್ ನಡೆಸಿ ನಿದ್ದೆ ಹೊಂಟಿತ್ತ ಮಾಮಗ್ರೆ. ಇವನಿಗೆ ಅರ್ಜೆಂಟ್ ಹೆಣ್ಣು ಬೇಕಾದ್ರೆ ಎಲ್ಲರೂ ಇತ್ತ ಡೇ ಮಾಡ್ರಿ. ಹಾಂ ಬೇಕು ಆಯ್ತು ತಗೋಣ ನಿನಗ ಏನು ತಿತ್ತು ಆ ಸೂಪರ್ ಅದು ಬಾ ನನಗಲ್ಲ ಅಣ್ಣ ವಿಡಿಯೋ ಮಾಡೋಕು. ಇದೇ ಕಾರ್ನಾಗ ನಾವು ಗುಲ್ಬರ್ಗ ಹೊಂಟಿವಿ ಇವತ್ತು. ಹಾಂ ಸೊ ಬೈಕ್ ತರಕ್ಕೆ ಕಾರ್ನಾಗ ಹೊಂಟಿವಿ. ಏನಲ್ಲಿ ಬಂದುಬಿಟ್ಟವ್ರಿ. ಏನು ಶೋರೂಮ್ಕೇನು ಏನು ಹೇಳೋದು ಬೊಗಳಾಗತ್ತೆ ಬೊಗಳು. ಈ ಶೋರೂಮ್ ಅಲ್ಲ ಅದು ಇದೇ ಶೋರೂಮ್ ಅದ. ಸುಮ್ಮನೆ ನಡಿ ಅಂತ ಒಂದು ಕೇತಲ್ಲಿ ಹಾಗಾಯ್ ಸೂವ ಸಾಯಂಗ ಅಂತೀನಿ. ಎಕ್ಸ್ಪಲ್ಸ್ 200 ಅದು ದಾರಿ ಅಲ್ಲ. ಸೊ ಗೈಸ್ ನಮ್ಗೆ ದಾರಿನ ಶೋರೂಮ್ ಅಡ್ರೆಸ್ಸೇ ಗೊತ್ತಿಲ್ಲ. ಕಿಡಿಕಿ ಅಂತ ಯಾರು ಹೇಳ್ತೀರಿ? ಹೇಳಿ ಪಟ್ನ ಹೇಳಿ. ಗೊತ್ತಿತ್ತು ನಿನಗೆ ಶೋರೂಮ? ಗೊತ್ತಿದ್ರೆ ಕರ್ಕೊಂಬಂದಿಲ್ಲ ಅಪ್ಪ ನೀ ಬಾ. ನೋಡಿ ಕಿಲ್ಲೆ ನಂಬರ್ ಪ್ಲೇಟ್ ಆಯ್ತು ಕಿಲಿ ಎಕ್ಸ್ಪಲ್ಸ್ ಗಾಡಿ ನಮ್ಮ ಗಾಡಿ ಕೆಳಗದಂತ. ಗಾಡಿ ಕಲರ್ ವೈಟ್. ಬರ್ರಿ ಕೆಳಗೆ ಹೋಗಿ. ಹೈಟ್ ಅಂದರೆ 22 ಸೆಂಟಿಮೀಟ್ರ್. ಇದೇನಂದರೆ 270 ಅಂದರೆ 27 mm. ನಿಮಗೆ ಹೆಚ್ಚು ಕಮ್ಮಿ ಅದ ಸರ್. ನಿಮಗೆ ಇದಕ್ಕೆ ನಿಮಗೆ ಎಕ್ಸೈಸ್ ಸಿಸ್ಟಮ್ ಬರ್ತದೆ ಸರ್. ಟ್ರಿಪ್ 1 ಟ್ರಿಪ್ 2 ನೀವೇನು ರಿಸೆಟ್ ಮಾಡ್ಕೇಸಿಂದ ಮತ್ತೆ ಮೈಲೇಜ್ ನೋಡ್ಬೋದು.
ಮತ್ತು ಟೈಮ್ ಇರ್ತದೆ ಇದು. ಸೊ ಗಾಡಿ ಯಾವ್ದು ತೊಗೋಬೇಕಂದ್ರೆ ಕನ್ಫ್ಯೂಸ್ನಾಗ ಇವಿ ನಾನು. ಗಾಡಿ ಯಾವ್ದು ತೊಗೋಬೇಕನ್ನೋದೇ ಗೊತ್ತಾಗಲ್ಲ ಅದು. ಸೊ ರ್ಯಾಲಿ ಎಡಿಷನ್ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಎಕ್ಸ್ಪಲ್ಸ್ 200 4V. ಇದು ಗಾಡಿ ತೊಗೋದು ಏನೂ ಕಷ್ಟ ಅಲ್ಲ, ಈ ಗಾಡಿ ಮೇಲೆ ಇವನಿಗೆ ಕಾಲು ಹತ್ತಲ್ಲ, ಅದೇ ಮೇನ. ಎಲ್ಲ ಹತ್ತವಲ್ಲ ಎಕ್ಸ್ಪಲ್ಸ್ ರ್ಯಾಲಿ ಕಾಲೆಲ್ಲ ತುಂಬ ಕಾರ್ ಬಿಡ್ಬೇಕು, ಅದಕ್ಕೆ ಇರೋದೇ 4 ಬಿಟ್ಟಿದ್ದೀನಿ ಮಾಡಿದ್ರೆ ಎಲ್ಲನೂ ಆಗ್ತದ ಬಾ. 4 ಬಿಟ್ಟಿದ್ದು ಇರೋದೇ. ನಂಗೆ ಹತ್ತಪ್ಪ, ಯಾರಿ ನನಗೆ ಹತ್ತು. ಏ ನಿನಗೆ ಹತ್ತಲ್ಲ, ನಿನಗೆ ಜಾಸ್ತಿ ನನಗೆ ನೋಡಿ ನೋಡ್ರಿ ಯಾರು ಹೇಳ್ರಿ ಸ್ವಲ್ಪ ಚಂದ ಗೈಸ್. ಇವಾಗ ಬುಕ್ಕಿಂಗ್ ಸ್ಟಾರ್ಟ್ ಆಗ್ಯದ ನಮ್ಮ ಗಾಡಿ. ಆರ್ ಕಾರ್ಡ್ ತೆಗಿಲತ್ತ ನಮ್ಮ ಹೆಲ್ಮೆಟ್. ಸೊ ನಮ್ಗೆ ಎಕ್ಸ್ಪಲ್ಸ್ ಬೈಕ್ ಕೂಡ ಇದು ಹೆಲ್ಮೆಟ್ ಸೆಟ್ ಆಗತ್ತಂದು ಬೈಕ್ ಕೂಡ ಈ ಹೆಲ್ಮೆಟ್ ಕಾಂಬಿನೇಷನ್ ಅದ ವೈಟ್ ಅಂದ್ರೆ ಭಾಳ ವೈಟ್ ಆಗಲ್ಲ. ಹಾಯ್ ಮೇಡಮ್, ಇವಾಗ ಗಾಡಿ ಪೂರಾ ರೊಕ್ಕ ಎಲ್ಲ ಕಟ್ಟಿಗೆ. ಸೊ ಹೊರಗೆ ಹೋಗಿ ಊಟ ಗಿಟ ಮಾಡ್ಕೊಂಬರ್ಬೇಕು. ನಮ್ಮ ಮಾಮಗಂತ ಗಾಡಿ ತಂದಿದ್ದೀವಿ. ಸೊ ಊಟ ಅಂತ ಭಾಳ ಅಂದ್ರೆ ಹೊಸದ ಎಲ್ರಿ ಮೇಡಮ್. ಇದು ನಮ್ಮ ಇದು ನೂಡಲ್ಸ, ಇದು ಪಿಜ್ಜಾ ಪಿಜ್ಜಾ ಮಾಮ, ಪಿಜ್ಜಾ ತಿಂತಾನ. ಪಿಜ್ಜಾ 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 ತಿಂತಿ ಪಿಜ್ಜಾ ಪಿಜ್ಜಾ ನೋಡ್ರಿ, ಪಿಜ್ಜಾ ತಿನ್ನ ಮಾಡಿ ಪಿಜ್ಜಾ. ಇವಾಗ ಗಾಡಿ ಗಿಡೆಲ್ಲ ಬುಕ್ ಮಾಡಿ ರೊಕ್ಕ ಈಗ ತುಂಬಕ್ಕೆ ಯಪ್ಪು ಬಿಸಿಲು ಮೈದಾ ಇಟ್ಲೆ ಮಾಡ್ತಾರೆ ಎಲ್ಲ ಸಿಗ್ತಾವ. ಅಪ್ಪು ಎಂದಾಗ್ಯೂ ಏನು ಬಿಸಿಲ್ಲ, ಏನು ಒಂದು ಸುದ್ದಿ ಸನಲ್ಲ. ನಿಮ್ಮ ಜವಾಬ್ದಾರಿ ಸುನಿಲ್ ಹೇಳ್ತಾನೆ. ಅನಿಲ್ ಹೇಳೋ ನಿನಗೆ ಇದು ಗುಲ್ಬರ್ಗ ಬಂದ ಮೇಲೆ ಅನಿಲ್ಗೆ ಏನಿದ್ರು ಯಪ್ಪ ನಾವು ಅಂತಿಂತು ರ್ಯಾಲಿ ಎಡಿಷನ್ ಅಂದ್ರೆ ಅದು ಹೈಟ್ ಅದ ಗಾಡಿ ನನಗಿಂತ ಬಾ ಅಂದ್ರೆ ಭಾಳ ಇಷ್ಟೇ ಕಾರ್ ಇಷ್ಟೇ ಆಗ್ತದ. ಅದಾದ್ಮೇಲೆ ನಂಬರ ಹೇಳ್ತೀನಿ ಮಾವಂತ್ರ ಫುಲ್ ಹೊಸ ಅದ ನಡಿ. ಮುಂಜಾನೆ ಫೋಟೋ ವಿಡಿಯೋನೇ ಆಗಿರೋದು ಆಯ್ತು. ಇಲ್ಲ ಊಟಕ್ಕೆ ಬಂದಿದ್ದೆ ಹೋಟೆಲ್ ಹೆಸರು ಸಪ್ತಗಿರಿ ಸ್ವಾದ್. ಹಾಂ ಕೂಲ್ ಡ್ರಿಂಕ್ಸ್ ಆಗಿಲ್ಲ ನನಗೆ ಯಪ್ಪು ನಮ್ಮ ಕೂಲ್ ಡ್ರಿಂಕ್ಸ್ ಬೇಕಾಯ್ತು. ಹಾಕಿದ್ರೆ AC ಊಟ ಮಾಡ್ಬೋದು, ಎಲ್ಲಿ ಕೂತು ಊಟ ಮಾಡ್ಬೋದು. ಇಲ್ಲಿ ಹೋಗು ಎಲ್ಲರೂ ಹೋಗು. ಈ ಟೇಬಲ್ ಕ್ಲೀನ್ ಮಾಡ್ಸೋ ನೋಡು, ರೊಕ್ಕದಲ್ಲಿ ಹೇಳ್ತೀನಿ. ರೊಕ್ಕ ಮನಿ ಇಸ್ ಎವ್ರಿಥಿಂಗ್. ವೈಟು ಅಲ್ಲೇ ಹಾಯ್ 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 ಮಾಡು. ನಿಮ್ಗೆ ಏನು ಆರ್ಡ್ರ್ ಮಾಡ್ಬೇಕಂದ್ರೆ ಸುಧಾರಿಸಲೇ ಅದ. ಸೊ ಊಟ ಮಾಡಕ್ಕೆ ಕಾಣದಿಲ್ಲ, ಪಾಲಕ್ ಪನ್ನೀರ್ ಏನೋ ನಾ ಕಾಣ್ತೀನಿ. ಇಷ್ಟು ಹಿಂಗಡ ನಾ ಕಾಣ್ತೀನಿ. ಬಡ ಆರ್ಡ್ರ್ ಮಾಡಿ ಬರೀ ಒಂದು ಊಟ ಸಲಂದ 2 ಗಂಟೆಗೆ ಬಂದವರು. ಎಷ್ಟು ಗಂಟೆ ಟೈಮ್ 4. ಬರೀ ಒಂದು ಊಟ ಜಸ್ಟ್ ಒಂದು 10 ನಿಮಿಷ ಊಟ ಮಾಡೋರು 4 ಗಂಟೆಗೆ ಅದ. 1 ಅವರ್ ಬರೀ ಕೂಡ್ಸ್ಯಾರ ನಮಗೆ ಇಲ್ಲಿ. ಬರೀ 1 ಅವರ್ ಕಾಯಿಸ್ಕೆ ಬರೀ ಊಟ ಮಾಡೋಕ್ಕೆ 2 ಗಂಟೆ ಆಗಿತ್ತು. ಇವಾಗ ನಾ ಅಲ್ಲಿ ಶೋರೂಮ್ಗೆ ಹೋಗೋಟ್ಟಿಗೆ ನಮ್ಮ ಗಾಡಿ ಹೊರ ತೆಗೆದಿರ್ತಾರೆ. ಅವ ಇದ್ರಲ್ಲ ಅವ್ರು ನಿಂತಾರೆ ನೋಡ್ತೀರಿ ಗಾಡಿ ಬಿಲ್ ನಿಮಗೆ ಸೂಪರ್. ಸೊ ಫೈನಲಿ ಎಲ್ಲ ರೆಡಿ ಆಯ್ತು. ಇವಾಗ ಎಕ್ಸ್ಪಲ್ಸ್ 200 4V ನೋಡ್ರಿ ಹೆಂಗ ಗಾಡಿ ಹೆಂಗ ನೋಡ್ರಿ ನಮ್ಮ ಮಾವ ಬರ್ರಿ.